ಮರವಿದ್ದು ಫಲವೇನು ನಿಳಲಿಲ್ಲದನ್ನತ್ತ ಮರವಿದ್ದು ಫಲವೇನು. ವಿಂಧ್ಯವ ನೆನೆವಂತೆ ನೆನೆವೆನಯ್ಯ, ಬಂಧನಕ್ಕೆ ಬಂದ ಗಿಳಿಯು ತನ್ನ ಬಂಧುವ ನೆನೆವಂತೆ ನೆನೆವೆನಯ್ಯ. ಕಂದ ನೀ ಇತ್ತ ಬಾರೆಂದು ನೀವು ನಿಮ್ಮಂದವ ತೋರಯ್ಯ. ಚನ್ನಮಲ್ಲಿಕಾರ್ಜುನ. ಇದು ಒಂದು ಪುಟ್ಟ ವಚನ. ಈ ವಚನದಲ್ಲಿ 2 ದೃಷ್ಟಾಂತಗಳಿದೆ. ಈ ವಚನದ ಮೂಲಕ ಅಕ್ಕ ಮಹಾದೇವರ ವ್ಯಕ್ತಿತ್ವ ಎಷ್ಟು ದೊಡ್ಡದಪ್ಪ ಅಂತ ಹೇಳಿದರೆ ಹಿಮಾಲಯ ಪರ್ವತದಷ್ಟು ದೊಡ್ಡದು. ಅಂಥ ಅಪೂರ್ವ ಚಿಂತನೆಗಳು ಈ ವಚನದಲ್ಲಿದೆ. ಇವತ್ತು ಅನೇಕರು ಸ್ತ್ರೀವಾದ ಎಂಥ ಅನೇಕ ಚಿಂತನೆಗಳನ್ನು ಪ್ರಕಟ ಮಾಡ್ತಾರೆ. ಅದು ಇವತ್ತು 20ನೇ ಶತಮಾನದಲ್ಲಿ, 19ನೇ ಶತಮಾನದಲ್ಲಿ, 21ನೇ ಶತಮಾನದಲ್ಲಿ ಹೊಸದಾಗಿ ಕಾಣುತ್ತೆ. ಆದರೆ ಅಕ್ಕ ಮಹಾದೇವರು 12ನೇ ಶತಮಾನದಲ್ಲಿಯೇ ಈ ವಚನದಲ್ಲಿ ಸ್ತ್ರೀವಾದವನ್ನು ಇಟ್ಟಿದ್ದಾರೆ. ಅಷ್ಟೇ ಅಲ್ಲ, ಕಾರ್ಲ್ ಮಾರ್ಕ್ಸ್ ಸರ್ವಸಮಾನತೆ ಏನು ಪ್ರತಿಪಾದನೆ ಮಾಡ್ದ ಅಂತ ಹೇಳ್ತಾರೆ. ಕಾರ್ಮಿಕರೇ ಒಂದಾಗಿರಿ, ಕಳೆದುಕೊಳ್ಳುವುದೇನೂ ಇಲ್ಲ ನಿಮ್ಮ ಶೃಂಖಲೆಗಳನ್ನು ಎಂಬುದಾಗಿ ಕಾರ್ಲ್ ಮಾರ್ಕ್ಸ್ ಒಂದು ಕರೆ ಕೊಟ್ಟ. ಆ ಕಾರಣವಾಗಿ ರಷ್ಯಾ ಮತ್ತು ಚೀನಾ ದೇಶದಲ್ಲಿ ಕಮ್ಯುನಿಸ್ಟರ ಆಡಳಿತ ಬಂತು. ಇವತ್ತಿಗೂ ಕೂಡ ರಷ್ಯಾದಲ್ಲಿ ಮತ್ತು ಚೀನಾದಲ್ಲಿ ಕಮ್ಯುನಿಸ್ಟರ ಆಡಳಿತ ಇದೆ. ಇದು ಕಾರ್ಲ್ ಮಾರ್ಕ್ಸ್ನ ಸಿದ್ಧಾಂತ. ಇಂಥ ಸರ್ವ ಸಮಾನತೆಯ ಸಿದ್ಧಾಂತ ಅಕ್ಕ ಮಹಾದೇವರ ವಚನದಲ್ಲಿದೆ. ಅಕ್ಕ ಮಹಾದೇವರು ಅಪೂರ್ವ ಮಹಾಮಾನವತಾವಾದಿಗಳು. ಪುರುಷ ಸ್ತ್ರೀ ಎನ್ನದೆ, ಮೇಲು ಕೀಳು ಎನ್ನದೆ, ಉಚ್ಚ ನೀಚ ಎನ್ನದೆ, ಬಡವ ಬಲ್ಲಿದ ಎನ್ನದೆ, ಹೀಗೆ ಎಲ್ಲ ವರ್ಗ ವರ್ಣ ಸರ್ವ ಸಮಾನತೆಯ ಚಿಂತನೆಯ ಈ ವಚನದಲ್ಲಿ ಅವರು ಪ್ರತಿಪಾದನೆ ಮಾಡಿದ್ದಾರೆ. ಪ್ರತಿಪಾದನೆ ಮಾಡಿದ್ದಷ್ಟೇ ಅಲ್ಲ, ಹಂಗೆ ಅವರು ಬದುಕಿದ್ದಾರೆ. ಜಗತ್ತಿನಲ್ಲಿ ಸರ್ವ ಸಮಾನತೆಯನ್ನು ಅಕ್ಕ ಮಹಾದೇವರು ಜಗತ್ತಿನಲ್ಲಿ ಪ್ರಪ್ರತಿಮವಾಗಿ ಒಬ್ಬ ಮಹಿಳೆಯಾಗಿ ಪ್ರತಿಪಾದನೆ ಮಾಡಿದರು. ಆ ರೀತಿ ಬದುಕನ್ನು ಬದುಕಿದ್ರು ಅವರು. ಹಿಂದೆ ರಾಜ ಪ್ರತ್ಯಕ್ಷ ದೇವತಾ ಅಂತ ಹೇಳ್ತಿದ್ರು. ರಾಜನೇ ಪ್ರತ್ಯಕ್ಷ ದೇವರು, ದೇವರನ್ನು ಇನ್ನೆಲ್ಲಿ ಕಾಣಕ್ಕೆ ಹೋಗ್ತೀರಿ, ಇನ್ನೆಲ್ಲಿ ಪೂಜೆ ಮಾಡ್ತೀರಿ. ಇದನ್ನು ಯಾರ್ಯಾರು ತಿರುಗಿ ಬಿದ್ದರೆ ರಾಜ ಕೂಡಲೇ ಅವ್ರ ತಲೆಯನ್ನು ಕಡ್ದಾಕಿಸ್ತಿದ್ರು ಸೈನಿಕರು ಬಂದು. ಇಂಥ ರಾಜನನ್ನು ನೀನೇನು ರಾಜನೋ ಕೊತ್ತಂಬರಿ ಬೀಜ ಅಂತೇಳಿ ಈ ಸಾವ ಕೆಡುವ ಗಂಡರ ನೊಯ್ದು ಒಲೆಯೊಳಗಿಕ್ಕು ಅಂತ ಹೇಳಿದಂಥ ಅಪೂರ್ವವಾದಂಥ ಕೆಚ್ಚು ಮತ್ತು ಸೈದ್ಧಾಂತಿಕವಾಗಿರ್ತಕ್ಕಂಥ ಚಿಂತನೆಗಳು ಅಕ್ಕ ಮಹಾದೇವರ ವಚನದಲ್ಲಿದೆ. ಇದನ್ನು ಬಿಡಿಸಿ ಹೇಳ್ತೀನಿ. ಹಿಂಡನಗಲಿ ಹಿಡಿ ಒಡೆದ ಕುಂಜರ ತನ್ನ ವಿಂಧ್ಯವ ನೆನೆವಂತೆ ನೆನೆವೆನಯ್ಯ. ಕುಂಜರ ಅಂದರೆ ಆನೆ, ಹಿಂಡು ಅಂದರೆ ಗುಂಪು ಸಮೂಹ. ಹಿಂಡ ನಗಲಿ ಹಿಡಿ ಒಡೆದ ಕುಂಜರ, ಹಿಂಡಿನಿಂದ ಬೇರೆ ಮಾಡಿ, ತನ್ನ ಗುಂಪಿನಿಂದ ಬೇರೆ ಮಾಡಿ ಹಿಡಿದು ತರಲಾದಂತಹ ಒಂದು ಆನೆ ತನ್ನ ವಿಂಧ್ಯವ ನೆನೆವಂತೆ ನೆನೆವೆನಯ್ಯ. ಆನೆಯನ್ನು ರಾಜಮಹಾರಾಜರು ಕಾಡಿನಿಂದ ಹಿಡಿತರಿಸ್ತಾರೆ. ಅದನ್ನು ಕೆಡ್ಡದಲ್ಲಿ ಕೆಡವಿ ಅದನ್ನು ತನ್ನ ಹಿಂಡಿನಿಂದ ಬೇರೆ ಮಾಡ್ತಾರೆ, ಪಟ್ಟದ ಆನೆ ಮಾಡ್ಕೊಳ್ಳೋಕ್ಕೆ, ಸೈನ್ಯಕ್ಕೆ, ಮತ್ತೊಂದಕ್ಕೆ. ಅಂಥ ಆನೆ ಮೊದಲು ಹಿಡಿದು ತಂದಂಥ ಕಾಲದೊಳಗೆ ತನ್ನ ಹಿಂಡನ್ನು, ತನ್ನ ಕಾಡನ್ನು ಅದು ನೆನೆದು ಕಣ್ಣೀರಾಗ್ತದೆ. ಆ ಆನೆ ಮುಂದೆ ಕಬ್ಬು, ಬೆಲ್ಲ, ಸೊಪ್ಪು, ಹೀಗೆ ಬೇಕಾದಷ್ಟು ಕಾಳು ಎಲ್ಲ ಏನೆಲ್ಲ ತಂದಿಟ್ಟರೂ ಕೂಡ ಅದು ಮೃಷ್ಟಾನ್ನ ಭೋಜನವನ್ನು ದವಸ ಧಾನ್ಯದ ರೂಪದಲ್ಲಿ ಕಬ್ಬು, ಬೆಲ್ಲ, ಸಿಹಿ ರೂಪದಲ್ಲಿ ಹಣ್ಣು ಹಂಪಲ ತಂದಿಟ್ಟರೂ ಕೂಡ ಅದು ಒಲ್ಲೆ ಅಂತ ಕಣ್ಣೀರು ಹಾಕೊಂಡು ನಿಂತೈತೆ. ಇದು ಅಕ್ಕ ಮಹಾದೇವರು ವಚನದಲ್ಲಿ ಕೊಡ್ತಾ ಇರ್ತಕ್ಕಂಥ ದೃಷ್ಟಾಂತ. ಈ ದೃಷ್ಟಾಂತ ಎಲ್ಲಿದು? ರಾಜ ಅಕ್ಕ ಮಹಾದೇವ್ರನ್ನ ಅರಮನೆಗೆ ಎಳತರಿಸ್ತಾ ಲಗ್ನ ಮಾಡ್ಕೋಬೇಕಂತೇಳಿ ಅವ್ರು ಒಪ್ಪಲ್ಲ ಅಂದದಕ್ಕೆ ಕಾರಾಗೃಹಕ್ಕೆ ಹಾಕಿಸ್ತಾ. ಅನೇಕರು ಕವಿ ಬರೀತಾನೆ, ಅವನೊಬ್ಬ ಹುಚ್ಚ ಲಗ್ನ ಮಾಡ್ಕೊಂಬಿಟ್ಟ ಅಂತೇಳಿ. ಲಗ್ನ ಮಾಡ್ಕೊಳಕ್ಕಾಗಲಿಲ್ಲ. ಯಾಕೆ? ಅಕ್ಕ ಮಹಾದೇವ್ರು ಒಪ್ಪಲಿಲ್ಲ, ನನಗೆ ನೀನು ಬೇಡ ಅಂದರು. ಅದಕ್ಕೆ ಅವ್ರನ್ನ ಕಾರಾಗೃಹಕ್ಕೆ ಹಾಕಿಸ್ತಾ. ಆ ಬಂಧನಕ್ಕಿಟ್ಟಂಥ ಕಾಲದೊಳಗೆ ಆ ಬಂಧನದಲ್ಲಿ ಅಕ್ಕ ಮಹಾದೇವ್ರು ಕಣ್ಣೀರು ಹಾಕ್ತಾಯಿದ್ದಾರೆ. ತಂದೆ ತಾಯಿ ಗುರು ಬಂಧು ಬಳಗ ಎಲ್ಲರನ್ನ ಬಂಧನಕ್ಕೆ ಇಟ್ಬಿಟ್ಟಿದ್ದಾನೆ. ಆ ಬಂಧನದಲ್ಲಿಟ್ಟಂಥ ಸಂದರ್ಭದೊಳಗೆ ಒಂದು ದಿವಸ ಆ ಅರಮನೆಯ ಸಖಿಯರು ಎಲ್ಲ ಏನು ಮಾಡಿದ್ದಾರೆ, ಅಕ್ಕ ಮಹಾದೇವರನ್ನ ಏನಾರ ಮಾಡಿ ನನಗೆ ಒಲಿಸಿ ಅಂಥೇಳಿ ರಾಜ ಸಖಿಯರಿಗೆ, ದೂತಿಯರಿಗೆ, ಸೇವಕಿಯರಿಗೆ ಹೇಳಿದ್ದಾನೆ. ಅದಕ್ಕೆ ಅಕ್ಕ ಮಹಾದೇವ್ರನ್ನ ಬಂಧನದಿಂದ ಬಿಡಿಸಿ ಎಲ್ಲಿ ಅರಮನೆಯಲ್ಲಿ ಇದಾವಲ್ಲ ಎಳೆದು ತಂದಂಥ ಆನೆ, ಎಳೆದು ತಂದಂಥ ಗಿಳಿ, ಪಂಜರದಲ್ಲಿಟ್ಟಂಥವು ಏನು ಅರಮನೆ ವಸ್ತು ಪ್ರದರ್ಶನ ಅವನ್ನೆಲ್ಲ ತೋರಿಸು ಕರ್ಕೊಂಬರ್ತಾ ಇದ್ದಾರೆ. ಆ ಕರ್ಕೊಂಬಂದಂಥ ಸಂದರ್ಭದೊಳಗೆ ಆನೆ ಕಾಲಿಗೆ ಸರಪಳಿ, ಅದರ ಮುಂದೆ ಕಬ್ಬು, ಬೆಲ್ಲ, ಸಿಹಿ ಮತ್ತು ಕಾಳು, ದವಸ ಧಾನ್ಯ ಎಲ್ಲ ಮುಷ್ಟಾನ್ನ ಭೋಜನ ಇಟ್ಟಿದ್ದಾರೆ. ಆದರೆ ಆನೆ
ಅವೇನು ತಿಂದಂಗೆ ಕಣ್ಣೀರಾಗ್ತಾ ಇದೆ. ಅವೆಲ್ಲ ಮುಂದಿದ್ರೂ ಕಾಲಿಗೆ ಸರಪಳಿ. ಆ ಆನೆ ಏನು ಮಾಡ್ತದೆ, ನನಗೆ ಸರಪಳಿ ಬೇಡ, ಈ ಆಹಾರ ಬೇಡ, ನನ್ನ ಸರಪಳಿಯನ್ನು ತೆಗೆದುಬಿಡಿ, ನನ್ನ ಕಾಡಿಗೆ ಹೋಗ್ತೀನಿ, ನಾನು ಬಂಧುಗಳನ್ನು ಸೇರ್ಕೊಂತೀನಿ ಅಂತದೆ. ಅಕ್ಕಮಹಾದೇವ್ರ ಬದುಕು ಹಿಂಗೆ ಆಗೈತಿ. ಅದನ್ನೇ ಅವರು ರೂಪಕವಾಗಿ ಅದೆಲ್ಲ ನೋಡಿದ್ರು, ಅರಮನೆಯಲ್ಲಿ ನೋಡಿದ್ರು, ಅದನ್ನು ವಚನದಲ್ಲಿ ಅವ್ರು ಚಿತ್ರಿಸಿದ್ದಾರೆ. ಅವ್ರು ಬದುಕೋದು ವಾಸ್ತವ. ಅವ್ರ ಜೀವನದೊಳಗೆ ಹಿಂಡನಾಗಲಿ ಹಿಡಿವಡೆದ ಕುಂಜರ, ಹೆಣ್ಣಿನಿಂದ ಹಿಡಿದು ತರಲಾದ ಆನೆಯನ್ನು ಅರಮನೆಯಲ್ಲಿ ಕಟ್ಟಿ ಅಲ್ಲಿ ಕಾಲಿಗೆ ಸರಪಳಿ ಹಾಕಿ ಕಬ್ಬು ಬೆಲ್ಲ ಸಿಹಿ ದವಸ ಧಾನ್ಯ ಕಾಳು ಏನೆಲ್ಲ ಕೊಟ್ಟರು ಕೂಡ ನನಗಿವೇನು ಬೇಡ, ನನ್ನ ಕಾಲಕ್ಕೆ ಕಟ್ಟಿರೋ ಸರಪಳಿ ನನ್ನ ಬಂಧನದ ಬಿಡುಗಡೆಗೊಳಿಸಿ ನಾನು ಕಾಡು ಸೇರ್ಕೊಂತೀನಿ ಅಂತದೆ. ಹಂಗೆ ರಾಜ ಆನೆಯನ್ನು ಹಿಡಿದು ತರಿಸಿದಾಗ ಅಕ್ಕಮಹಾದೇವಿ ಬಂದ ಬಳಗ ಎಲ್ಲರನ್ನ ಹಿಡಿದು ತರಿಸಿ ಕಾರಾಗೃಹಕ್ಕೆ ಹಾಕಿದ್ದಾನೆ. ನಿಮ್ಮ ಮಗಳನ್ನ ಒಪ್ಪಿಸಿ ನಾನು ಲಗ್ನ ಮಾಡ್ಕೋಬೇಕು ಅಂತಿದ್ದಾನೆ. ಅಕ್ಕಮಹಾದೇವ್ರು ಒಪ್ಪಿಲ್ಲ. ಆನೆ ಹೆಂಗೆ ಒಪ್ಪಿಲ್ವೋ, ಆ ಏನು ತಿಂದಂಗೆ ಕಣ್ಣೀರಾಗ್ತಾ ಇದೆಯೋ ಹಂಗೆ ಅಕ್ಕಮಹಾದೇವರು ಕೂಡ ಯಾರು ಏನೇ ಹೇಳಿದರೂ ಕೂಡ ನಾವಲ್ಲೇ ನನ್ನ ಲಗ್ನ ಆಗಲ್ಲ. ಅವನೊಬ್ಬ ಹುಚ್ಚ ಕವಿ, ಲಗ್ನ ಆದರೂ ಅಂತ ಬರೀತಾನೆ. ಅವನು ಹುಚ್ಚ, ಅವನಿಗೇನು ಗೊತ್ತು. ಅವನೊಬ್ಬ ರಾಗ ಮೋಹದಲ್ಲಿ ಬಿದ್ದು ಒದ್ದಾಡ್ತಕ್ಕಂಥವನು ಹರಿಹರ. ಅವನು ಅಕ್ಕಮಹಾದೇವ್ರ ರಗಳೆ ಬರೆದೇ ಹೋದ್ರೇ ಚೆನ್ನಾಗಿತ್ತು, ಪ್ರಭುದೇವ್ರ ರಗಳೆ ಬರೆದೇ ಹೋಗಿದ್ರೆ ಚೆನ್ನಾಗಿತ್ತು, ಬಸವರಾಜ ದೇವ್ರ ರಗಳೆ ಬರೆದೇ ಹೋಗಿದ್ರೆ ಚೆನ್ನಾಗಿತ್ತು. ಬರೀ ಸುಳ್ಳು ಕಾವ್ಯ ಅವನು, ಹುಚ್ಚ. ಹೀಗಾಗಿ ಅವನ ಬಗ್ಗೆ ಮಾತಾಡೋದು ಬೇಡ. ಆದರೆ ಜನರು ಅವನ್ನೆಲ್ಲ ಓದ್ಕೊಂಡು ಅಕ್ಕಮಹಾದೇವಿ ಲಗ್ನ ಆಗಿದ್ರು ಅಂತ ಲೇಖನ ಬರೀತಾರಲ್ಲ ಸಂಶೋಧಕರು ಚಿಂತಕರು ಅಂತ ಹೇಳ್ಕೊಂಡು, ಅದು ಕವಿ ಕಲ್ಪನೆ, ಅದು ವಾಸ್ತವ ಅಕ್ಕಮಹಾದೇವ್ರ ವಚನದಲ್ಲಿದೆ. ನಂತರ ಮುಂದೆ ಕರ್ಕೊಂಡು ಹೋಗ್ತಾರೆ ಅರಮನೆಯಲ್ಲಿ ದೃಶ್ಯಗಳನ್ನು ತೋರಿಸೋಕ್ಕೆ. ಅಲ್ಲಿ ಒಂದು ಗಿಳಿಯನ್ನು ಪಂಜರದಲ್ಲಿ ಇಟ್ಟಿದ್ದಾರೆ. ಆ ಗಿಳಿಗೆ ಹಿಡಿದು ತರಲಾಗಿದೆ. ಅದಕ್ಕೆ ಸಿಹಿ ತಿನಿಸು ಕಳೆಕ ಬೀಜ ಹಿಂಗೇನೇನೋ ಇಟ್ಟಿದ್ದಾರೆ. ಆದರೆ ಆ ಗಿಳಿ ಏನು ಮಾಡ್ತದೆ, ಅದೇನೂ ತಿಂದಂಗೆ ಕಣ್ಣೀರಾಗ್ತಾ ಇದೆ. ಆ ದೃಶ್ಯವನ್ನು ಕೂಡ ಅಕ್ಕಮಹಾದೇವಿ ನೋಡಿದರು. ಬಂಧನಕ್ಕೆ ಬಂದ ಗಿಳಿಯು ತನ್ನ ಬಂಧುವ ನೆನೆವಂತೆ ನೆನೆವಿನಯ್ಯ. ಗಿಳಿಯನ್ನು ಹಿಡಿದು ತಂದು ಪಂಜರದಲ್ಲಿ ಇಟ್ಟರೂ ಕೂಡ, ಸಿಹಿ ತಿನಿಸು ಹಣ್ಣು ಹಂಪಲ ಕಾಳು ಎಲ್ಲ ಕೊಟ್ಟರೂ ಕೂಡ ಇವೇನೂ ನನಗೆ ಬೇಡ, ನನ್ನನ್ನು ಪಂಜರದಿಂದ ಬಿಡುಗಡೆಗೊಳಿಸಿ ನನ್ನ ಕಾಡು ನನ್ನ ಬಂಧುಗಳನ್ನು ಸೇರ್ಕೊತೀನಿ ಅಂತದೇ ಗಿಳಿ. ಹಂಗೆ ಅಕ್ಕಮಹಾದೇವಿಯವರು ಕೂಡ ಆನೆ ಗಿಳಿಯನ್ನು ಹೆಂಗೆ ಪಂಜರಕ್ಕೆ ಇಡಲಾಗಿದೆಯೋ ಹಂಗೆ ಎಳತ್ತಂದು ಬಂಧನಕ್ಕೆ ಇಟ್ಟಿದ್ದಾನೆ. ಒಪ್ಕೋ ನಾನು ಲಗ್ನ ಮಾಡ್ಕೋ ಅಂತ. ಆದರೆ ಅಕ್ಕಮಹಾದೇವರು ಒಪ್ಕೊಂಡಿಲ್ಲ. ಗಿಳಿ ಹೆಂಗೆ ಸಿಹಿ ತಿನಿಸನ್ನು ತಿಂದಿಲ್ವೋ, ಆನೆ ಹೆಂಗೆ ಕಬ್ಬು ಬೆಲ್ಲ ಸೊಪ್ಪು ತಿಂದಿಲ್ವೋ, ಹಂಗೆ ಅಕ್ಕಮಹಾದೇವರು ಕೂಡ ನನಗೆ ಈ ಜೀವನ ಬೇಡ, ನನ್ನ ಅರಮನೆಯಿಂದ ಬಿಡುಗಡೆಗೊಳಿಸಿ ಅವರು ಉಪವಾಸ ಮಾಡ್ತಾಯಿದ್ದಾರೆ. ಅಷ್ಟೇ ಅಲ್ಲ, ಮುಂದೆ ವಚನ ಮುಕ್ತಾಯ ಮಾಡ್ತಾರೆ. ಕಂದ ನೀನಿತ್ತ ಬಾರೆಂದು ನಿಮ್ಮ ಅಂದವ ತೋರಯ್ಯ ಚನ್ನಮಲ್ಲಿಕಾರ್ಜುನ. ಅಕ್ಕಮಹಾದೇವರು ಹೇಳ್ತಾರೆ, ನೀನಿತ್ತ ಬಾ, ನಿನ್ನ ದರ್ಶನ ಕೊಡು ಚನ್ನಮಲ್ಲಿಕಾರ್ಜುನಯ್ಯ. ಇಷ್ಟಕ್ಕೆ ವಚನ ಮುಕ್ತಾಯ ಆಗಲ್ಲ. ಅಕ್ಕಮಹಾದೇವರು ವಚನದಲ್ಲಿ ವಿವರಿಸ್ತಾರೆ, ಆನೆ ಗಿಳಿಯಂಗೆ ಕಣ್ಣೀರಾಗಿ ಸುರಿಸ್ಕೊಂಡು ನಿಂತ್ರೆ ನನಗೆ ಸ್ವಾತಂತ್ರ್ಯ ಸಿಗಲ್ಲ. ಯಾಕೆ, ಎಷ್ಟು ದಿವಸ ಉಪವಾಸ ಮಾಡ್ತವೆ ಆನೆ ಗಿಳಿಗಳು, ಕೊನೆಗೆ ತಿಂತಾವೆ. ಹಂಗೆ ಅಕ್ಕಮಹಾದೇವಿ, ನಾನು ಬರೀ ಉಪವಾಸ ಮಾಡ್ತಾ ಕೂತ್ರೆ ನನಗೆ ಸ್ವಾತಂತ್ರ್ಯ ಸಿಕ್ಕಲ್ಲ. ಒಂದು ಆನೆ ಗಿಳಿ ಏನು ಹೇಳುತ್ತೆ, ನನಗೆ ಹಣ್ಣು ಹಂಪಲ ಅರಮನೆ ವೈಭೋಗ ಬೇಡ, ನನಗೆ ಸ್ವಾತಂತ್ರ್ಯ ಬೇಕು ಅಂತ ಒಂದು ಆನೆ ಹೇಳ್ತದೆ, ಗಿಳಿ ಹೇಳ್ತದೆ. ಒಂದು ಆನೆ ಗಿಳಿ ಕೂಡ ನನಗೆ ಸ್ವಾತಂತ್ರ್ಯ ಬೇಕು ಅಂತೇಳಿ ಕಣ್ಣೀರಾಗ್ತಾ ಇರಬೇಕಾದ್ರೆ ನಾನು ಮಹಿಳೆಯಾಗಿರ್ತಕ್ಕಂಥವಳು, ಮನುಷ್ಯಲಾಗಿರ್ತಕ್ಕಂಥವಳು ಎಂಥ ಬಂಧನವನ್ನು ಕಿತ್ತು ಹೊರಗೆ ಹೋಗಬೇಕು. ಇದು ಅಕ್ಕಮಹಾದೇವರ ಪ್ರತಿಜ್ಞೆ. ಇದು ವಚನದೊಳಗೆ ಸರ್ವ ಸಮಾನತೆಯ ಚಿಂತನೆ. ವೆದರ್ ಫುಡ್ ಇಸ್ ಫಸ್ಟ್ ಆರ್ ಫ್ರೀಡಮ್ ಇಸ್ ಫಸ್ಟ್, ಅನ್ನ ಬೇಕೋ ಸ್ವಾತಂತ್ರ್ಯ ಬೇಕೋ, ಇದು ಕಾರ್ಲ್ ಮಾರ್ಕ್ಸನ ಸಿದ್ಧಾಂತ. ಅಕ್ಕಮಹಾದೇವರು ಗಿಳಿ ಮತ್ತು ಆನೆಯ ರೂಪಕದೊಳಗೆ ಅವರು ಒಂದು ಒಳಹನ್ನು ಕಂಡ್ರು, ಒಂದು ರೂಪಕವನ್ನು ಕಂಡ್ರು, ಒಂದು ಬೆಳಕನ್ನು ಕಂಡ್ರು. ಹೌದು, ಆನೆ ಗಿಳಿಯ ಥರ ನಾನು ಕಣ್ಣೀರನ್ನು ಸುರಿಸಿದರೆ ನಾನು ಈ ಪಂಜರದಿಂದ ಬಿಡುಗಡೆಗೊಳ್ಳೋದಿಲ್ಲ. ಈ ರಾಜನಿಂದ ಬಿಡುಗಡೆಗೊಳ್ಳಬೇಕಾದರೆ ಈ ಚೆಲುವು ಸೌಂದರ್ಯ ಯಾವ ಶರೀರದಲ್ಲಿ ಕಂಗೊಳಿಸ್ತಾ ಇದೆಯೋ, ಈ ಚೆಲುವು ಸೌಂದರ್ಯಗಳು ಈ ಶರೀರದಲ್ಲಿ ಎಲ್ಲದನ್ನು ನಾನು ಮಾಡ್ಕೋಬೇಕು. ಅದಕ್ಕಾಗಿ ಅಕ್ಕಮಹಾದೇವರು ಏನು ಮಾಡಿದರು, ಒಂದು ಹನಿ ನೀರು ಕುಡಿಲಿಲ್ಲ, ಒಂದು ಅಗಳ ಅನ್ನ ಉಣ್ಣಲಿಲ್ಲ, ಉಪವಾಸವನ್ನು ಕೈಗೊಂಡರು. ಉಪವಾಸ ಅನುಭಾವಿಗಳಿಗೆ ತಪಸ್ಸುಗಳಿಗೆ ವಾಸ್ತಲ್ಲ, ತಿಂಗಳಾನುಗಟ್ಟಲೆ ಉಪವಾಸ ಮಾಡ್ತಾರೆ. ಅವ್ರು ಉಪವಾಸ ಮಾಡೋದು ಗೊತ್ತು. ಅಷ್ಟೇ ಅಲ್ಲ, ಆರೋಗ್ಯ ಕಾಪಾಡ್ಕೊಳ್ಳೋದು ಗೊತ್ತು. ಅಷ್ಟೇ ಅಲ್ಲ, ಈ ಕೆಲವು ಸೌಂದರ್ಯವನ್ನು ಸೂಸ್ತಕ್ಕಂಥ ಈ ಶರೀರವನ್ನು ಅದನ್ನು ಮದವಳಿಗೆ ಮಾಡ್ತಕ್ಕಂಥ ಅನುಗ್ರಹ ಅರಿವು
ಜ್ಞಾನ ಅಕ್ಕಮಹಾದೇವರಿಗೂ ಕೂಡ ಭಕ್ತಿ ಜ್ಞಾನ ವೈರಾಗ್ಯ ಗೊತ್ತು. ಆದ ಕಾರಣ ಅವರು ಉಪವಾಸ ಮಾಡಿದರು. ಈ ಶರೀರ ಅಸ್ಥಿಪಂಜರವಾಯಿತು. ರಾಜನ ಎಲ್ಲೇ ಮೀರಿ, ಅವನ ಸಹನೆ ಮೀರಿ ಕಟ್ಟೆ ಒಡೆದು ನಾನು ಅಕ್ಕಮಹಾದೇವ ಲಗ್ನ ಮಾಡ್ಕೋಬೇಕು, ಕರ್ಕೊಂಬನ್ನಿ ಅರಮನೆಯ ಕಾರಾಗೃಹದ ಬಂಧನದಿಂದ ಅಂಥೇಳಿ ತೂತಿಯರಿಗೆ, ಸೇವಕಿಯರಿಗೆ, ಸಖಿಯರಿಗೆ ಹೇಳ್ತಾರೆ. ಅಕ್ಕಮಹಾದೇವಿಯವರು ಬಂಧು ಬಳಗ ಗುರು ಎಲ್ಲರನ್ನ ಬಿಡುಗಡೆಗೊಳಿಸ್ಕೊಂಡು ರಾಜನ ಎದುರು ಕರ್ಕೊಂಬರ್ತಾರೆ. ಉಳಿದವರೆಲ್ಲ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಮನೇಲಿ ಹೆಂಗಿದ್ರು ಹಂಗೆ ಇದ್ದರು. ಆದರೆ ಅಕ್ಕಮಹಾದೇವರು ಒಂದನಿ ನೀರು ಕುಡಿದಿಲ್ಲ, ಏನು ಮುಟ್ಟಿಲ್ಲ. ಅವ್ರ ಶರೀರ ಏನಾಗಿದೆ? ಅಸ್ಥಿಪಂಜರವಾಗಿದೆ. ರಾಜ ಲಗ್ನ ಮಾಡ್ಕಂತಾನೆ ಇಂಥ ವಸ್ತ್ರವನ್ನು ಹಿಡಿಯಕ್ಕೆ ಹೋಗ್ತಾನೆ. ಅಲ್ಲೇನದೆ? ಅಮೇಧ್ಯದ ಮಡಕೆ, ಮೂತ್ರದ ಕುಡಿಕೆ, ಎಲುವಿನ ತಡಿಕೆ, ಸುಡಲಿ ದೇಹವ ಒಡಲಿ ವಿಡಿದು ಕೆಡದಿರ ಮಾಡಿದೆ ಚನ್ನಮಲ್ಲಿಕಾರ್ಜುನ ಅರಿಮರುಳೆ. ಹೀಗೆ ಅಕ್ಕಮಹಾದೇವಿಯವರು ವೈರಾಗ್ಯದಿಂದ ತಮ್ಮ ಶರೀರವನ್ನು ಅಸ್ಥಿಪಂಜರ ಮಾಡಿಕೊಂಡ್ರು. ಆ ರಾಜನಿಗೆ ಅಲ್ಲಿ ಲಗ್ನ ಮಾಡ್ಕೊಳ್ಬೇಕು ಅನ್ನತಕ್ಕಂಥ ಸೌಂದರ್ಯ ಚೆಲುವು ಅಲ್ಲಿ ಕಾಣಲಿಲ್ಲ. ಅಲ್ಲಿ ವೈರಾಗ್ಯ ಕಾಣಿತು, ಅಲ್ಲಿ ಭಕ್ತಿ ದರ್ಶನ ಕಾಣಿತು. ಅಕ್ಕಮಹಾದೇವಿಯವರ ಪಾದಗಳಿಗೆ ನಮಸ್ಕರಿಸಿ ಅವನು ಪರಿವರ್ತನೆಯಾದ. ಅಕ್ಕಮಹಾದೇವಿಯವರು ಅರಮನೆಯಿಂದ ಹೊರಬಿದ್ದರು. ಅಷ್ಟರಲ್ಲಿ ರಾಜನ ವಿರುದ್ಧ ಪ್ರಜೆಗಳು ತಿರುಗಿ ಬಿದ್ದರು. ದುಷ್ಟ ರಾಜ ಒಬ್ಬ ತಪಸ್ವಿನಿಯನ್ನು ಲಗ್ನ ಮಾಡ್ಕೊಬೇಕು ಅಂತಂತಾನ. ಅವನನ್ನು ಹಿಡಿರಿ, ಕಾರಾಗೃಹಕ್ಕೆ ಹಾಕ್ರಿ, ಅವನನ್ನು ಪಟ್ಟದಿಂದ ತೆಗಿರಿ ಅಂತೇಳಿ ಪ್ರಜೆಗಳು ತಿರುಗಿ ಬಿದ್ದಿದ್ದಾರೆ. ಬೆಜ್ಜಳ ಚಕ್ರವರ್ತಿಗೆ ದೂರು ಕೊಟ್ಟಿದ್ದಾರೆ. ಬೆಜ್ಜಳ ಚಕ್ರವರ್ತಿ ತನ್ನ ಅಳಿಯನಾಗಿರ್ತಕ್ಕಂಥ ಬೊಮ್ಮಣ್ಣಯ್ಯ ದಂಡನಾಯಕ, ತನ್ನ ಪಟ್ಟದ ರಾಣಿಯಾಗಿರ್ತಕ್ಕಂಥ ರಂಭಾದೇವಿಯ ಸಹೋದರ, ಅವನನ್ನು ಕಳಿಸಿ ಇವನನ್ನು ಪದಚ್ಯುತಗೊಳಿಸಿ ಆ ಬೊಮ್ಮಣ್ಣಯ್ಯ ದಂಡನಾಯಕ, ಮಹಾದಂಡನಾಯಕ, ಬನವಾಸಿಯನ್ನು ಆಳ್ತಾ ಇದ್ದಂಥ ಮಹಾದಂಡನಾಯಕ ಬಂದು ಇವನನ್ನು ಪದಚ್ಯುತಗೊಳಿಸ್ತಾನೆ, ಅವನನ್ನು ಕಾರಾಗೃಹಕ್ಕೆ ಹಾಕ್ತಾನೆ. ಅಕ್ಕಮಹಾದೇವಿಯವರು ಅಲ್ಲಿಂದ ಬಿಡುಗಡೆಗೊಂಡು ಜೋಗ ಜಲಪಾತದಲ್ಲಿ ತಪಸ್ಸಿಗೆ ಹೊರಟೋಗ್ತಾರೆ. ಇದು ಅಕ್ಕಮಹಾದೇವರ ವಚನದಲ್ಲಿ ಪ್ರಕಟವಾಗಿರ್ತಕ್ಕಂಥ ಚಿತ್ರಣ. ಇಂಥ ಅಪೂರ್ವವಾಗಿರ್ತಕ್ಕಂಥ ಚಿತ್ರಣ ಈ ವಚನದಲ್ಲಿದೆ. ಇನ್ನೂ ಚಿತ್ರಿಸ್ತಕ್ಕಂಥದ್ದು ಬಹಳ ಇದೆ, ಆದರೆ ಅದಕ್ಕೆ ಈ ವಿಡಿಯೋದಲ್ಲಿ ಅವಕಾಶ ಇಲ್ಲ. ಹಲ್ಲು ನೋವು, ಹುಳುಕು ಹಲ್ಲು, ಹಲ್ಲು ಒಸಡಿನಲ್ಲಿ ರಕ್ತಸ್ರಾವ ಗುಣವಾಗಲು ಶಿವ ದಂತಕಾಂತಿಯನ್ನು ಉಪಯೋಗಿಸಿರಿ. ನೀವು ನಮಗೆ ಮೌಲಿಕವಾದ ಸಬ್ಸ್ಕ್ರೈಬರ್, ವ್ಯಾಲ್ಯೂಬಲ್ ಸಬ್ಸ್ಕ್ರೈಬರ್. ನೀವು ಆಗಲೇ ಸಬ್ಸ್ಕ್ರೈಬ್ ಮಾಡಿರ್ಬೋದು. ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಅಲ್ಲಿ ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನನ್ನು ಒತ್ತಿ. ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ. ಕನಿಷ್ಠ 10 ಜನಕ್ಕೆ ಈ ವಿಡಿಯೋಗಳನ್ನು ನೀವು ಕಳುಹಿಸಿ.